ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂದ್ರೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಬಾಗಲಕೋಟೆ ಹೋಗ್ತಿದ್ದೀವಿ. ಮುಂದೆ ಏನಾಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋಸ್ದಾಗ ತೋರಿಸ್ತೀನಿ. ಇಲ್ಲಿ ಇದ ನೋಡ್ರಿ, ಇದು ಅಜ್ಜಯ್, ಇದು ನವೀನ್, ಮೈ ಓಲ್ಡ್ ಗುಡ್ ಫ್ರೆಂಡ್ಸ್. ಮತ್ತು ಮುಂದೊಬ್ಬ ಇದಾನ್ರಿ, ತಡಿ ತೋರಿಸ್ತೀನಿ. ಮಣ್ಣಿನ ಮಗ ಮಮ್ಮಿ ಅಂದ್ರೆ ಇದು ಹಿಡ್ಕೋ. ಜೈ, ಇದು ಒಂದು ಫ್ರೆಂಡ್ ಮುಸ್ತಾಫ್. ಇಲ್ಲಿ ನಾವು ಅಪ್ಪಾಜಿ ಇದ್ದಾರೆ. ಅಪ್ಪಾಜಿ ನೋಡ್ರಿ, ಫಸ್ಟ್ ಟೈಮ್ ನಾವು ಅಪ್ಪಾಜಿಗೆ ಬ್ಲಾಗ್ನ ತೋರ್ಸಾಕತ್ತೀನಿ. ಮತ್ತು ಇದು ನಮ್ಮ ಮಮ್ಮಿ. ಇಲ್ಲ, ನಾವು ಜೋಶ್ ಒಂದು ಅನ್ಪ್ಲಾನ್ ಟ್ರಿಪ್ ಹೆಂಗಂತ ಇದನ್ನ ಚೈತ್ರ ಅವ್ರು ಹೇಳ್ತಾರೆ. ಓವರ್ ಟು ಯು. ಓಕೆ, ಹಾಯ್ ಟು ಎವ್ರಿ ಒನ್. ಸೊ ನಾನಂತೂ ಆರಾಮ್ಸೆ ಮಲಗಿದ್ದೆ. ಸೊ ಹಿಂಗೆ ಹೋಗಿ ಬೇಗ ಬೇಗ ಪ್ಲ್ಯಾನ್ ಆಯಿತು ಈ ಒಂದು ಟ್ರಿಪ್ಪು. ಸೊ ನಿಮಗೆ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಶೇರ್ ಮಾಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಜಯ್, ನಿಂಗೆ ಹೆಂಗೆ ಅನ್ಸ್ತಲ್ಲ? ಏನು ಹೆಂಗಾಗ್ತಿದೆ ಟ್ರಿಪ್? ಗಾಯ್ಸ್, ಇದು ನಾವು ನಮ್ಮ ಫ್ರೆಂಡ್ ಮಣ್ಣಿನ ಮಗ ಮುಸ್ತಫಾ ಅಂತ ಇದ್ದಾನೆ. ಅವನಿಗೆ ಕನ್ನೆ ನೋಡೋದಕ್ಕಂತ ಬಾಗಲ್ ಕಡೆ ಸೈಡ್ ಹೋಗ್ತಿದ್ದೀವಿ. ಆ ಕನ್ನೆ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಆಂಟಿ ಮುಖ ತೋರಿಸಿ. ಹೇಳಿ ಆಂಟಿ, ನಿಮಗೆ ಕನ್ನೆ ಹೇಗೆ ಸಿಕ್ತು? ಮಮ್ಮಿ, ನಮ್ಮಿಗೆ ನಗು ತಡ್ಕೊಳಕಾಗುವಂತ ಕನ್ಯೆ ಇದಕ್ಕೆ. ಮಮ್ಮಿ, ಈಗ ಒಬ್ರು ಇದಾರೆ ನವೀನ್ ಅಂತ. ಅವರು ಮಾತಲ್ಲಿ ಮಾತಾಡಲ್ಲ, ಕಣ್ಣಲ್ಲೇ ಮಾತಾಡ್ತಾರೆ. ಅವ್ರದ್ದೊಂದು ಸ್ಪೆಷಲ್ ಟ್ಯಾಲೆಂಟ್. ನೀವು ಕಣ್ಣನ್ನು ನೋಡೇ ಅರ್ಥ ಮಾಡ್ಕೋಬೇಕು. ಕಮೆಂಟ್ ಮಾಡಿ ಅವನೇನು ಹೇಳ್ದ ಅಂತ ಹೇಳಿ. ಗೈಸ್, ನೋಡಿದ್ರಲ್ಲ ಅವನೇನ್ ಹೇಳ್ದ ಅಂತ ಜಸ್ಟ್ ಕಮೆಂಟ್ ಮಾಡಿ. ಇವಾಗ ಎಲ್ಲಿದ್ದೀವಿ ಅಂದ್ರೆ ಬನಶಂಕರಿ, ಬಾದಾಮಿ ಹತ್ರ ಇರೋ ಬನಶಂಕರಿ ಟೆಂಪಲ್ಗೆ ಬಂದಿದ್ದೀವಿ. ಟೈಮ್ ಎಷ್ಟು ಅಂದ್ರೆ 1:30 ರಾತ್ರಿ. 1:30. ಇದು ನಾನು, ಇದು ನನ್ನ ಫ್ರೆಂಡ್ಸ್, ಇದು ನನ್ನ ಫ್ಯಾಮಿಲಿ. ಇಲ್ಲಿ ಪೋಕಿ ಚೈತ್ರ. ಹೆಂಗ ಅನ್ಸಾಗುತ್ತೆ ನಿಂಗೆ ಬನಶಂಕರಿ ಗುಡಿಗೆ ಬಂದು ಭಾಳ ದಿನ ಆಗಿತ್ತು. ಭಾಳ ದಿನ ಆದ್ಮೇಲೆ ಬಂದೇನಿ. ಭಾಳ ಖುಷಿ ಆಗತೈತಿ. ಇದೆಲ್ಲ ಕಲ್ಯಾಣಿ ನನಗೆ ನೆನಪೇ ಇರ್ಲಿಲ್ಲ. ಯಾವಾಗ ಸ್ಕೂಲ್ ಟೈಮ್ದಾಗ ಬಂದಿದ್ವಲ್ಲ, ನೀನ್ ಬಂದಿದ್ದೆ ಅನ್ಸುತ್ತಾರ. ಟ್ರಿಪ್ಗೆ ಕರ್ಕೊಂಡ್ ಬರ್ತಾರಲ್ಲ, ಹೌದಾ? ಅವಾಗ ಕರ್ಕೊಂಡ್ ಬಂದಿದ್ರಲ್ಲ ನಮ್ ಸೆಂಟ್ ಪಾಲ್ಸ್ದಾಗ. ಚೈ, ನಿಂಗೆ ಹೆಂಗ ಅನ್ಸಾಗೋದಿಲ್ವಾ? ಗುಡ್. ಆಫ್ಟರ್ ಲಾಂಗ್ ಟೈಮ್ ವಿಸಿಟ್ ಮಾಡಿದ್ದೀವಿ. ಸೇಮ್ ಪ್ಲೇಸ್ ವಿತ್ ಡಿಫ್ರೆಂಟ್ ವೈಬ್. ಅದು ಡಿಫ್ರೆಂಟ್ ವೈಬ್ ಅಲ್ಲ, ಸೇಮ್ ಪ್ಲೇಸ್ ವಿತ್ ಡಿಫ್ರೆಂಟ್ ಪೀಪಲ್ ಗಿವ್ಸ್ ಡಿಫ್ರೆಂಟ್ ವೈಬ್ಸ್. ಇದು ದೀಪದ ಕಂಬ. ಇದೆಲ್ಲ ದೀಪದ ಕಂಬ ಬನಶಂಕರಿಲಿ. ಇವತ್ತು ರಾತ್ರಿ ಬಂದಿರೋದ್ರಿಂದ ಫುಲ್ ಶಾಂತ್ ಇದೆ, ನಮಗೆ ಚಲೋ ಅನಿಸ್ತಿದೆ. ಇಲ್ಲೆಲ್ಲ ಬಂದಿದ್ದಾರೆ ಇವರು, ಮತ್ತೆ ಇವರೆಲ್ಲ ಇಲ್ಲಿ ದರ್ಶನ ಮಾಡಿದ್ದಾರೆ. ನಮ್ಮಮ್ಮ ಕಣ್ಣಲ್ಲಿ ಮಾತಾಡಲಿ. ಇವ್ನು ಕಣ್ಣಲ್ಲಿ ಮಾತಾಡ್ತಾನೆ. ಗೈಸ್, ಇವ್ನ ಕಣ್ಣು ನೋಡಿ, ನಿಮ್ ಜೊತೆ ಕಣ್ಣು ಸಲಿಗೆ ಮಾಡ್ತಿದ್ದಾನೆ ನವೀನ್. ಅದಕ್ಕೆ ಅವನಿಂದ ನನಗೊಂದು ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮಮ್ಮಿ ಬಂದು ನಂಗೊಂದು ಟಿಕೆಟ್ರು. ಅಪ್ಪಾಜಿ ನೋಡ್ರಿ, ನಾವು ಅಪ್ಪಾಜಿ ಆಫ್ಟರ್ ಲಾಂಗ್ ಟೈಮ್ ನಮ್ದೊಂದು ಫ್ಯಾಮಿಲಿ ಟ್ರಿಪ್ ಚೆನ್ನಾಗಾಯ್ತು. ಫ್ಯಾಮಿಲಿ ಪ್ಲಸ್ ಫ್ರೆಂಡ್ಸ್ ಟ್ರಿಪ್. ನಮ್ದು ಪ್ರದಕ್ಷಿಣೆ ಟೈಮ್. ಇವ್ರು ನೋಡ್ರಿ, ಎಷ್ಟೋ ವರ್ಷ ಆದ್ಮೇಲೆ ಬಂದಾರ. ಅದಕ್ಕೆ ಅವಾಗ ಹಂಗಿತ್ತು, ಇವಾಗ ಹಿಂಗಿತ್ತು ಅಂತ ಮಾತಾಡ್ತಿದ್ದಾರೆ. ಇನ್ನೂ ಒಂದಿಷ್ಟು ದಿವಸ ಬಿಟ್ಟು ಬರ್ತಾರೆ. ನಮ್ಮ ಕಾಲದಲ್ಲಿ ಹಂಗಿತ್ತು, ನಮ್ಮ ಕಾಲದಲ್ಲಿ ಹಿಂಗಿತ್ತು ಅಂತ ಮಾತಾಡ್ತಾರೆ. ನೋ ಡೌಟ್. ಎಸ್, ಅಫ್ಕೋರ್ಸ್, ಅಷ್ಟು ಜನರೇಷನ್ ಮುಂದೆ ಹೋಗುತ್ತೆ. ಇದೊಂದು ಕಣ್ಣು ಸಲಿಗೆ ಮಾಡಿ. ನೋಡಿಲ್ಲ ಏನಜಯ್? ಕಣ್ಣು ಹೊಡಿತಾನೆ, ಕಣ್ಣು ಸಲಿಗೆ ಅಂತ. ಈ ದೇವಸ್ಥಾನಕ್ಕೆ ಬಂದಿದ್ವಿ, ಚೆನ್ನಾಗಿ ಮಾತಾಡ್ರಿ. ಇಲ್ಲಿ ಗೈಸ್ ಆಗ್ಲೇ ಹೇಳಿದ್ನಲ್ಲ, ಮಣ್ಣಿನ ಮಗ ಅಂತ. ಈ ಮಣ್ಣಿನ ಮಗ ನೋಡೋ ಇಲ್ಲಿ. ಯಾವ ಮಣ್ಣಿನ ಮಗನೂ ಅಲ್ಲ, ಇವರೆಲ್ಲ ಅಭಿಷಿತ್.
ಚಂದ ಅಲ್ಲ? ಸರೋಜಾ ಸರೋಜಾ ಎಂತ ಮಕ್ಳಿಗೆ ಜನ್ಮ ಕೊಟ್ಟೆ, ಒಂದೊಂದೊಂದೊಂದು ಮುತ್ತುಗಳು. ಈ ಸೀಮೆಗೆ ಶಿವ ನೀಡಿದ ವರವು. ಒಂದು ಸಣ್ಣ ಫಂಕ್ಷನ್ ಇತ್ತು, ಅದನ್ನೆಲ್ಲ ಅಟೆಂಡ್ ಮಾಡ್ಕೊಂಡು ಹಂಗೆ ನಮ್ದು ಮುಂದೆ ಟ್ರಿಪ್ ಮಾಡಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇದೇನಂದ್ರೆ ಪರಪ್ಪಯಿಂದ ಕಾರ್ತಿಕಿತ್ತು ಬೇವೂರ್ದಾಗ, ಅದಕ್ಕೆಲ್ಲ ನನ್ನ ಫ್ರೆಂಡ್ಸ್ಗೂ ಕರ್ಕೊಂಡು ಹೋಗಿದ್ದೆ ನಾನು. ಬೆಳ್ಳಿ ಕಿರೀಟದ್ದು ಮೆರವಣಿಗೆ ನಮ್ಮ ಮನೆಯಿಂದ ಗುಡಿಯವರೆಗೂ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ, ಮತ್ತು ಮುಂಜಾನೆ ಅಭಿಷೇಕ ಎಲ್ಲ ಇತ್ತು. ಎಲ್ಲ ಫಂಕ್ಷನ್ಗೂ ಅಟೆಂಡ್ ಆದ್ವಿ ನಾವು. ಇವಾಗ ಏನಂದ್ರೆ ಈ ಕಿರೀಟದ ಮೆರವಣಿಗೆ ನಮ್ಮ ಮನೆಯಿಂದ ಪರಪ್ಪಯ್ಯ ಜನ ಗುಡಿಯವರೆಗೂ. ಹಂಗೆ ಎಲ್ಲ ಮೆರವಣಿಗೆ ಮುಗಿದ್ಮೇಲೆ ಗುಡಿ ಕಡೆ ಹೋಗಿ ಮತ್ತು ಅಲ್ಲೆಲ್ಲ ಕಿರೀಟನ ಇಲ್ಲಿ ಈಶ್ವರಿಗೆಲ್ಲ ಹಾಕಿ ಆಮೇಲೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿದಿತ್ತು. ಮತ್ತು ಸಿಗೋರ್ಗು ಲೈಕ್, ಶೇರ್,